ಓಂ ಶಾಂತಿ. ಅಮೃತ್ ವೇಲೆಯ ಮಹತ್ವ. ಬಾಬಾ ಅವರು ಚಕ್ಕರ್ ಹಾಕ್ತಾ ಇದ್ದಾಗ ಮಕ್ಕಳ ಒಂದು ಜವಾಬ್ದಾರಿ ಏನಾಗಿರುತ್ತೆ, ಅದರಲ್ಲಿ ಫಸ್ಟ್ ಪಾಯಿಂಟ್ ತಂದೆಯವರು ತಿಳಿಸ್ತಿದ್ದಾರೆ. ಅಮೃತ್ ವೇಲೆ ನಿಮ್ಮ ಭಾಗ್ಯದ ಲಿಸ್ಟ್ ಅನ್ನ ಮಾಡ್ಕೊಳೋದು ಸ್ಟಾರ್ಟ್ ಮಾಡಿ. ಭಾಗ್ಯವಾನ್ ಮಕ್ಕಳು ಯಾರಾಗಿರ್ತಾರೆ ಅವ್ರಿಗೆ ಅಮೃತ್ ವೇಲೆ ತಂದೆಯವರೇ ಸ್ವಯಂ ಆಗಿ ಆಹ್ವಾನ ಮಾಡ್ತಾರೆ. ಯಾರು ಅತಿ ಸ್ನೇಹಿ ಮಕ್ಕಳಾಗಿದ್ದಾರೆ ಅವ್ರಿಗೆ ಅನುಭವ ಅಂತೂ ಇದೆ. ಅವರು ಮಲಗಬೇಕು ಅಂದ್ರೂ ಕೂಡ ಯಾರೋ ಅವ್ರನ್ನ ಎಬ್ಬಿಸ್ತಿದ್ದಾರೆ, ಮಲ್ಗೋಕೆ ಬಿಡ್ತಾ ಇಲ್ಲ, ಅವ್ರನ್ನ ಕರೀತಾ ಇದ್ದಾರೆ, ಆಹ್ವಾನ ಮಾಡ್ತಾ ಇದ್ದಾರೆ. ಈ ಥರ ಒಂದು ಅನುಭವ ಮಕ್ಕಳಿಗೆ ಆಗುತ್ತೆ. ಅಮೃತ ವೇಳೆನೇ ನಿಮ್ಮ ಭಾಗ್ಯವನ್ನ ನೋಡ್ಕೊಳೋದು ಸ್ಟಾರ್ಟ್ ಮಾಡಿ. ಭಕ್ತಿಯಲ್ಲಿ ದೇವತೆಗಳನ್ನು ಅಥವಾ ಭಗವಂತನ್ ಅಂತ ತಿಳಿದು ಭಕ್ತರು ಏನು ಮಾಡ್ತಾರೆ, ಗಂಟೆಯನ್ನು ಹಾಕ್ಸಿ ಅವ್ರನ್ನ ಎಬ್ಬಿಸ್ತಾರೆ. ಅಂದರೆ ಭಗವಂತನ ಭಕ್ತರು ಎಬ್ಬಿಸ್ತಾರೆ. ಆದರೆ ಇಲ್ಲಿ ನೋಡಿ ಖುದ್ದಾಗಿ ಭಗವಂತನೇ, ಸ್ವಯಂ ಭಗವಂತನೇ ನಮ್ಮನ್ನ ಎಬ್ಬಿಸ್ತಾ ಇದ್ದಾರೆ. ಅಂದರೆ ಬ್ರಾಹ್ಮಣ ಮಕ್ಕಳನ್ನ ಎಬ್ಬಿಸ್ತಾ ಇದ್ದಾರೆ. ಅಂದರೆ ಎಷ್ಟು ಭಾಗ್ಯಶಾಲಿಗಳಾದ್ವಿ ಅಲ್ವಾ ನಾವು. ಅಮೃತ ವೇಳೆಯಿಂದ ತಂದೆ ಮಕ್ಕಳ ಸೇವಾದಾರಿಯಾಗಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಮಕ್ಕಳ ಆಹ್ವಾನ ಅಂತೂ ಮಾಡ್ತಾ ಇರ್ತಾರೆ. ಬನ್ನಿ ಮಕ್ಕಳೇ, ತಂದೆಯ ಸಮಾನ ಸ್ಥಿತಿಯ ಅನುಭವವನ್ನು ಮಾಡಿ ತಂದೆಯ ಜೊತೆ ಕುತ್ಕೊಂಡ್ಬಿಡಿ. ತಂದೆಯ ಜೊತೆ ಕುತ್ಕೊಳೋದು ಅಂದರೆ ಏನರ್ಥ? ಶ್ರೇಷ್ಠ ಸ್ಥಾನದಲ್ಲಿ ತಂದೆ ಇದ್ದಾರೆ, ಅದಕ್ಕೆ ತಂದೆಯ ಜೊತೆ ನೀವು ಕೂತಾಗ ಆ ಶ್ರೇಷ್ಠ ಸ್ಥಿತಿಯ ಒಂದು ಅನುಭವ ಸಹಜವಾಗಿ ಆಗುತ್ತೆ. ಪರಿಶ್ರಮ ಮಾಡುವ ಅವಶ್ಯಕತೆ ಇರಲ್ಲ. ಸ್ಥಾನದ ಬಲದಿಂದ ಸ್ಥಿತಿ ಕೂಡ ಸೆಟ್ ಆಗುತ್ತೆ ಅಂತ ತಂದೆಯವರು ತಿಳಿಸ್ತಿದ್ದಾರೆ. ಅಂದರೆ ನಾವು ತಂದೆಯನ್ನು ಆತ್ಮ ರೂಪದಲ್ಲಿದ್ದು ನಾವು ತಂದೆಯನ್ನು ನೆನೆಸ್ಕೊಂಡಾಗ ನಾವು ತಂದೆಯ ಎಂತಹ ಶ್ರೇಷ್ಠ ಸ್ಥಾನದಲ್ಲಿದ್ದಾರೆ ಅದೇ ಥರ ಸ್ಥಾನದ ಒಂದು ಅನುಭವವನ್ನು ಮಾಡ್ತೀವಿ. ಯಾಕಂದರೆ ತಂದೆಯವ್ರ ಜೊತೆ ಕನೆಕ್ಷನ್ ಆಗುತ್ತೆ ಅಲ್ವಾ. ಅದಕ್ಕೆ ಅಮೃತ ವೇಳೆ ಪರಂಧಾಮದಲ್ಲಿ ಸೂಕ್ಷ್ಮ ವತನದಲ್ಲಿ ಹೋಗೋಣ ಅಂತ ತಂದೆಯವರು ಆಹ್ವಾನ ಮಾಡ್ತಾರೆ. ತಂದೆಯ ಜೊತೆ ಕುತ್ಕೊಂಡ್ಬಿಡಿ. ಅಮೃತ ವೇಳೆ ಶಕ್ತಿಶಾಲಿ ಆಗುತ್ತೆ. ಆವಾಗ ದಿನ ಪೂರ್ತಿ ಅದು ನಿಮಗೆ ಸಹಾಯವನ್ನು ಮಾಡುತ್ತೆ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ನೀವು ಭಾಗ್ಯವಂತರು ಒಂದು ಸ್ಮೃತಿಯನ್ನು ಇಟ್ಕೊಂಡು ತಂದೆಯವರು ವಾಹ್ ಮೇರೆ ಭಾಗ್ಯವಾನ್ ಬಚ್ಚೆ ಅಂತ ಹಾಡಾಡ್ತಾರೆ. ಅದೇ ಥರ ನೀವು ಕೂಡ ತಮ್ಮ ಭಾಗ್ಯವನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ವಾಹ್ ಮೇರೆ ಭಾಗ್ಯ, ಇಷ್ಟು ಭಾಗ್ಯಶಾಲಿ ಆತ್ಮ ನಾನು ಅನ್ನುವ ಒಂದು ಸ್ಮೃತಿಯಲ್ಲಿದ್ದು ದಿನಚರ್ಯದಲ್ಲಿ ಬರಬೇಕು. ದಿನಚರ್ಯವನ್ನು ಶುರು ಮಾಡ್ಕೊಳ್ಳಿ. ಆವಾಗ ದಿನ ಪೂರ್ತಿ ಈ ಭಾಗ್ಯದ ನೆನಪು ಏನಿದೆ ಅದು ನಿಮಗೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ತಿದ್ದಾರೆ. ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಬಾಬಾ ಅವರು ತಿಳಿಸ್ತಿದ್ದಾರೆ, ತಂದೆಯವರು ಅಮೃತ ವೇಳೆಯ ಸಮಯದಲ್ಲಿ ವರದಾನಗಳ ಒಂದು ಮೂಟೆಯನ್ನು ತಗೊಂಡು ಬರ್ತಾರೆ. ಅಂದರೆ ವರದಾನವನ್ನು ಜೋಲಿಗೆಯಲ್ಲಿ ತರ್ತಾರೆ. ಎಲ್ಲ ಕಡೆ ಚಕ್ಕರ್ ಹಾಕ್ತಾ ಅಮೃತ ವೇಳೆಯಲ್ಲಿ ತಂದೆಯವರು ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇರ್ತಾರೆ, ಆಶೀರ್ವಾದವನ್ನು ಮಾಡ್ತಾ ಇರ್ತಾರೆ. ಯಾರು ಮಕ್ಕಳು ಪ್ರತಿದಿನ ಬ್ಲೆಸ್ಸಿಂಗ್ಸನ್ನು ತಮ್ಮ ಜೋಲಿಗೆಯಲ್ಲಿ ತುಂಬಿಸ್ಕೋತಾರೆ ಅವರು ಭಾಗ್ಯಶಾಲಿ ಮಕ್ಕಳಾಗಿದ್ದಾರೆ. ತಂದೆ ಅಂತೂ ಮಕ್ಕಳನ್ನು ನಿರಂತರ ನೆನಪು ಮಾಡ್ತಾನೆ ಇರ್ತಾರೆ. ಒಂದು ಸತಿ ಮಕ್ಕಳು ನೆನಪು ಮಾಡಿದರೆ ಅದಕ್ಕೆ ಪದಮದ ಗುಣ ಅಷ್ಟು ತಂದೆಯವರು ನೆನಪು ಪ್ರೀತಿಯನ್ನು ಕೊಡ್ತಾರೆ. ಸೊ ಅದಕ್ಕೆ ಹೇಳಲಾಗುತ್ತೆ, ತಂದೆಯ ಪ್ರೀತಿಯನ್ನು ನೀವು ಅನುಭವ ಮಾಡಿ ತಂದೆಗೆ ರಿಟರ್ನಲ್ಲಿ ನೀವು ಕೊಡಬೇಕು ಅಂತ. ಅಂದರೆ ತಂದೆಗೆ ನಾವು ರಿಟರ್ನ್ ಕೊಡ್ತಾ ಇದ್ದೀವಿ ಅಂದರೆ ಏನರ್ಥ? ಅದೂ ನೆನಪೇ ಆಯ್ತಲ್ವ. ಸೊ ತಂದೆಯವರು ಯಾವಾಗ ವರದಾನಗಳ ಜೋಲಿಗೆಯನ್ನು ತರ್ತಾರೆ, ವರದಾನಗಳನ್ನ ಕೊಡ್ತಾರೆ, ಆ ಸಮಯದಲ್ಲಿ ನೀವು ಎದ್ದು ಕ್ಯಾಚ್ ಮಾಡಿದಾಗ ಅದು ನಿಮಗೆ ಪ್ರಾಪ್ತಿಯನ್ನು ಕೊಡುತ್ತೆ. ಕೆಲವರು ಕ್ಯಾಚ್ ಮಾಡ್ತಾರೆ, ಕೆಲವರು ಕ್ಯಾಚ್ ಮಾಡಲ್ಲ. ತಂದೆಯವರು ಈ ಪುರುಷಾರ್ಥವನ್ನು ಮಾಡಬೇಕು ಮಕ್ಕಳು ಅಂತ ಬಯಸ್ತಾ ಇದ್ದಾರೆ. ಪ್ರತಿ ಸಮಯ ಚೆಕ್ ಮಾಡ್ಕೋತಾ ಇರಿ, ನೀವು ತಂದೆಯನ್ನು ಎಷ್ಟು ಅನುಭವ ಮಾಡ್ತಾ ಇದ್ದೀರಾ, ತಂದೆಯ ಒಂದು ವರದಾನಗಳನ್ನ ಜೋಲಿಗೆಯಲ್ಲಿ ಎಷ್ಟು ತುಂಬಿಸ್ಕೋತಾ ಇದ್ದೀರಾ, ಎಷ್ಟು ಅದನ್ನು ಯೂಸ್ ಮಾಡ್ತಾ ಇದ್ದೀರಾ. ದಿನ ಪೂರ್ತಿ ಬೇಕಾಗಿರುವ ಒಂದು ಖುರಾಕನ್ನು, ಅಂದರೆ ಶಕ್ತಿಶಾಲಿ ಗಿಫ್ಟ್ ಅನ್ನು ತಂದೆಯವರು ನಮಗೆ ಕೊಡ್ತಾ ಇರ್ತಾರೆ.
ಇರುತ್ತೆ. ಆದರೆ ನಾವು ಆ ಸಮಯದಲ್ಲಿ ಅದನ್ನು ಕ್ಯಾಚ್ ಮಾಡೋದನ್ನು ಕಲಿಬೇಕು. ತಂದೆಯವರು ಕೊಡ್ತಿರುವ ವರದಾನವನ್ನು ಕ್ಯಾಚ್ ಮಾಡಬೇಕು ಅಂದರೆ ನಾವು ತಂದೆಯ ನೆನಪಿನಲ್ಲಿ ಇರಬೇಕು. ಆವಾಗಲೇ ಅದು ನಮ್ಮ ಕೈಯಿಂದ ರಿಸೀವ್ ಆಗುತ್ತೆ. ತಂದೆ ಅಂತೂ ಮಕ್ಕಳು ಎದ್ದಿದ್ದಾರಾ ಇಲ್ವಾ ಅನ್ನೋದನ್ನು ನೋಡಲ್ಲ. ಮಕ್ಕಳೆಲ್ಲರಿಗೆ ಬೇಕಾಗಿರುವ ವರದಾನಗಳನ್ನು ಜೋಲಿಗೆಯಲ್ಲಿ ತುಂಬಿಸ್ಕೊಂಡು ನಿರಂತರ ಅದರದ್ದು ದಾನ ಮಾಡ್ತಾ ಇರ್ತಾರೆ. ಆ ಚಕ್ಕರನ್ನು ಹಾಕಿ ದಾನ ಮಾಡ್ತಾ ಇರ್ತಾರೆ. ಆದರೆ ಅದನ್ನು ಕ್ಯಾಚ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗಿರೋದು ನಮ್ಮದೇ ಜವಾಬ್ದಾರಿಯಾಗಿದೆ. ಬಾಬಾ ಅವರು ತಿಳಿಸ್ತಿದ್ದಾರೆ, ತಂದೆಯ ಅತಿ ಸಮೀಪದ ಅನುಭವವನ್ನು ಮಾಡಬೇಕು. ಅಮೃತ ವೇಳೆಯ 1 ಸೆಕೆಂಡಿನ ಅನುಭವ ಸಂಪೂರ್ಣ ದಿನ ಮತ್ತು ರಾತ್ರಿಯ ಒಂದು ಸರ್ವ ಪ್ರಾಪ್ತಿಗಳ ಸ್ವರೂಪದ ಅನುಭವಕ್ಕೆ ಆಧಾರ ಆಗಿದೆ. ಅಂದರೆ ಅಮೃತ ವೇಳೆ 1 ಸೆಕೆಂಡ್ ನೀವು ಮಾಡುವ ಅನುಭವ ಏನಾಗಿದೆ, ಅದು ನಮಗೆ ಪೂರ್ತಿ ದಿನ ಮತ್ತು ರಾತ್ರಿ ನಾವು ಆ ಸ್ವರೂಪದಲ್ಲಿ ಇರುವ ಅನುಭವಕ್ಕೆ ಉಪಯೋಗ ಆಗುತ್ತೆ. ಅಂದರೆ ಆ ಅನುಭವ ನಮಗೆ ದಿನಪೂರ್ತಿ ಹೆಲ್ಪ್ ಆಗುತ್ತೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಬಾಪ್ದಾದ ಅಂತೂ ಪ್ರತಿಯೊಂದು ಮಗುವಿಗೆ ಎಷ್ಟು ಬೇಕೋ ಅಷ್ಟು ಸಂಪೂರ್ಣವಾಗಿ ಸಂತೃಪ್ತಿ ಆಗುವಷ್ಟು ವರದಾನಗಳನ್ನ ಕೊಡ್ತಾರೆ. ಅಂದರೆ ಮಕ್ಕಳಿಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ಸಮಯದಲ್ಲಿ ಆ ರಿಕ್ವೈರ್ಮೆಂಟ್ಗಳನ್ನ ಪೂರ್ತಿ ಆಗೋ ಥರ ಬಾಬಾ ಅವರು ವರದಾನಗಳನ್ನ ತುಂಬಿಸ್ತಾರೆ. ಅಮೃತ ವೇಳೆಯ ಸಮಯದಲ್ಲಿ ತಂದೆಯವರು ಭೋಲಾ ಬಂಗಾರಿಯ ರೂಪದಲ್ಲಿ ಇರುವ ಕಾರಣ ಏನೇನು ಬೇಕೋ ಎಲ್ಲ ಪ್ರಾಪ್ತಿಗಳನ್ನ ನೀವು ಪಗಿಬಹುದು. ವರದಾತ ಮತ್ತು ಭಾಗ್ಯವಿದಾತ ಎರಡೂ ರೂಪದಲ್ಲಿ ತಂದೆಯವರು ಇರೋ ಕಾರಣ ನಿಮ್ಮ ಭಾಗ್ಯವನ್ನು ಹೇಗೆ ಬೇಕೋ ಹಾಗೆ ನೀವು ರಚನೆಯನ್ನು ಮಾಡ್ಕೋಬಹುದು. ಅದು 1-2 ಜನ್ಮಕ್ಕಲ್ಲ, ಬಹಳಾರು ಜನ್ಮಕ್ಕೆ ನೀವು ಬೇಕಾಗಿರುವ ಭಾಗ್ಯವನ್ನು ತಗೋಬಹುದು ತಂದೆಯವರಿಂದ. ತಂದೆಯ ಜೊತೆ ಪ್ರೀತಿಯ ಒಂದು ರಿಲೇಷನ್ಶಿಪ್ ಅಥವಾ ಸಂಬಂಧ ಇರುವ ಕಾರಣ ತಂದೆ ಮಕ್ಕಳ ಬಲಹೀನತೆಗಳನ್ನ ನೋಡಲ್ಲ. 1 ಜನ್ಮಕ್ಕೆ ಅಲ್ಲ, ನೀವು ಎಷ್ಟು ಜನ್ಮಕ್ಕೆ ಬೇಕೋ ಅಷ್ಟು ಜನ್ಮಕ್ಕೆ ಭಾಗ್ಯವನ್ನು ಮಾಡ್ಕೋಬಹುದು. ಅಷ್ಟರತ್ನಗಳಲ್ಲಿ ಬರ್ತೀರಾ ಬರ್ಬೋದು, ಇಲ್ಲ 108 ಮಾಲೆಯಲ್ಲಿ ಬರ್ತೀರಾ ಬರ್ಬೋದು. ಕುಲ ಆಫರ್ ಆಗಿದೆ, ಅಂದರೆ ಓಪನ್ ಆಗಿ ಆಫರ್ ಮಾಡ್ತಾ ಇದ್ದಾರೆ ಬಾಬಾ ಅವರು. ಎಷ್ಟು ಬೇಕೋ ಅಷ್ಟು ಲೆವೆಲ್ವರೆಗೂ ನೀವು ಭಾಗ್ಯವನ್ನು ಮಾಡ್ಕೋಬಹುದು. ಮಾಲೀಕರಾಗಿ ಅಧಿಕಾರವನ್ನು ಪಡೀಬಹುದು. ಖಜಾನೆ ಮೇಲೆ ಅಂತೂ ಯಾವುದೇ ಥರದ ಒಂದು ಬೀಗವನ್ನು ನಾನು ಹಾಕಲಿಲ್ಲ, ಅದು ಓಪನ್ ಆಗಿದೆ, ಎಲ್ಲರಿಗೂ ಓಪನ್ ಆಗಿದೆ. ನೀವು ಈಗ ಅಮೃತ ವೇಳೆಯಲ್ಲಿ ಎದ್ದು ತಂದೆಯಿಂದ ಪ್ರಾಪ್ತಿ ಮಾಡ್ಕೊಳ್ಳಿಲ್ಲ ಅಂದರೆ ದಿನ ಪೂರ್ತಿ ಪರಿಶ್ರಮವನ್ನು ಮಾಡಬೇಕಾಗತ್ತೆ. ಪುರುಷಾರ್ಥಕ್ಕೂ ಪರಿಶ್ರಮ ಮಾಡಬೇಕು, ದಿನನಿತ್ಯ ಕಾರ್ಯಗಳಲ್ಲಿ ಪರಿಶ್ರಮ ಅಂತ ಅನಿಸುತ್ತೆ. ಸೊ ಈ ಸಮಯದಲ್ಲಿ ಸಂಕಲ್ಪವನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ಒಂದೇ ಸಂಕಲ್ಪ ಇಟ್ಕೊಳ್ಳಿ, ನಾನು ಹೇಗೆ ಇರಲಿ, ಹೇಗೆ ನಾನು ಇರಲಿ, ನಾನು ನಿಮ್ಮವರಾಗಿದ್ದೀನಿ. ಈ ಸಂಕಲ್ಪವನ್ನು ದೃಢವಾಗಿ ಇಟ್ಕೊಳ್ಳಿ. ಇದಲ್ಲದೆ ಬೇರೆ ಯಾವುದು ಸಂಕಲ್ಪವನ್ನು ಇಟ್ಕೋಬೇಡಿ ಅಂತ ಕೂಡ ತಂದೆಯವರು ತಿಳಿಸ್ತಿದ್ದಾರೆ. ಓಂ ಶಾಂತಿ.